ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ಪ್ರೆಸ್ ಮೀಟ್ ಅಲ್ಲಿ ನಾನು ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅಂದ್ರೆ ಇನ್ನ 7 ದಿವಸ ಆದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ ನಮ್ಮ ಡೈರೆಕ್ಟರ್ ಕಿಡಿ ಚಿತ್ರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅಂಡ್ ಅವ್ರನ್ನ ನಂಬಿ, ಅವ್ರ ವಿಷನ್ ನಂಬಿ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವೆಂಕಟ್ ಸರ್. ವೆಂಕಟ್ ಸರ್ ಬಗ್ಗೆ ಸ್ಟ್ರೈಟ್ ಆಗಿ ಒಂದು ಮ್ಯಾಟ್ರ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ವೆಂಕಟ್ ಸರ್ ಧ್ರುವ ಸರ್ಜಾ ಹೀರೋ ಅಥವಾ ಪ್ರೇಮ್ ಸೂಪರ್ ಡೈರೆಕ್ಟರ್ ಅಂತ ಈ ಚಿತ್ರ ಮಾಡಿಲ್ಲ. ನಿಮ್ಗಳಂಗೆನೆ ಕತೆನ ಮಾತ್ರ ನಂಬಿ ಮಾಡಿರೋ ಚಿತ್ರ ಕೇಳಿ. ನಮ್ಮ ಚಿತ್ರತಂಡದ ಎಲ್ಲರೂ ಹೀರೋಗಳೇನೆ. ಆಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ನಮ್ದು ಫಸ್ಟ್ ಮೂವಿ ಇದು ಕೇಳಿ. ಆಕ್ಚುಲಿ ಮುಂಚೆ ಮಾಡಬೇಕಾಗಿತ್ತು, ಮಿಸ್ ಆಗಿತ್ತು, ತಿರ್ಗಾ ಇವಾಗ ಕೇಳಿ. ಅಂಡ್ ಒಳ್ಳೆ ಕಾಂಬಿನೇಷನ್ ನಮ್ಮಿಬ್ರದಲ್ಲ ಸರ್, ನಿಮ್ಮಿಬ್ರು ಒಳ್ಳೆ ಕಾಂಬಿನೇಷನ್ ಆಗಿದ್ದಕ್ಕೆ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಯಾಕಂದ್ರೆ ಮ್ಯೂಸಿಕ್ ಅಲ್ಲಿ ಎಲ್ಲಾ ಸಾಂಗ್ಸ್ ಎಲ್ಲ ಎಲ್ರಿಗೂ ಇಷ್ಟ ಆಗಿರೋದಕ್ಕೆ ಕಾರಣ ನೀವು ಕಂಬೈನ್ ಸ್ಟುಡಿಯೋ ಚೆನ್ನೈಯಲ್ಲಿ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಅಂಡ್ ಭರ್ಜರಿಯಲ್ಲಿ ನಾನು ದತ್ತಣ್ಣನ ಜೊತೆ ಆಕ್ಟ್ ಮಾಡಿದಂತ ಒಂದು ಚಾನ್ಸ್ ಸಿಕ್ತು. ಹೀಸ್ ಅ ಲೆಜೆಂಡ್, ಈಸ್ ಅ ಇನ್ಸ್ಟಿಟ್ಯೂಟ್, ಹೀಸ್ ಅ ಕ್ಯಾರೆಕ್ಟರ್. ಸೊ ಅಣ್ಣ ಇರೋದು ನಮ್ಗೆಲ್ರಿಗೂ ಖುಷಿ. ಅಂಡ್ ಅಣ್ಣನೇ ಲಾಂಚ್ ಮಾಡಿದ್ದು ಇಟ್ ಇಸ್ ಸಚ್ ಅ ಪಾಸಿಟಿವ್ ಥಿಂಗ್ ಹ್ಯಾಪನ್ ಫಾರ್ ಕೆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನಮ್ಮ ಮನೇಲಿ ಪ್ರೇಮಣ, ನಮ್ಮ ಮನೇಲಿ ಒಂದು ಫಿಲಮ್ ಅದು ಆಲ್ಮೋಸ್ಟ್ ಎಷ್ಟು ಮಿಲಿಯನ್ ವ್ಯೂಸ್ ಆಗೋಗಿದೆ, ಒಂದು 30-40 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಆದ್ರೆ ಆ ಫಿಲಮ್ನ ನಮ್ಮ ಮನೆಯಿಂದಾನೇ 1 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಅದೇ ಅಮೆರಿಕ ಅಣ್ಣ. ನನ್ನ ಹೆಂಡತಿ ಆ ಮೂವಿ ಫ್ಯಾನ್ ಅಣ್ಣ. ನಾವ್ ಎದ್ದು ನೋಡಿದ್ರೆ ಅದೇ ಫಿಲಮ್ ಅದೇ ಓಡ್ತಾ ಇರತ್ತೆ. ಸೊ ಸರ್, ನಮ್ ಇಡೀ ಎಂಟೈರ್ ಫ್ಯಾಮಿಲಿ ನಿಮ್ಮ ಫ್ಯಾನು. ನಾನ್ ನಿಮ್ ಜೊತೆ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನೀನ್ ಹೆಂಗ್ ಮಾಡ್ದೆ ಅನ್ನೋದಕ್ಕಿಂತ ನಿನ್ನ ಆಕ್ಟಿಂಗ್ ನೋಡಿ ಅವ್ರು ಏನ್ ಹೇಳಿದ್ರು ಅದನ್ನ ಹೇಳು ಅನ್ನೋದೇ ಜಾಸ್ತಿ ಮನೇಲಿ. ಸೊ ಇಲ್ಲ ಸರ್ಗೆ ಇಷ್ಟ ಆಯ್ತು, ಸರ್ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳಿದ್ರು ಅಂದ್ರೆ ಸುಳ್ಳು ಹೇಳ್ಬೇಡ ಅಂತಾರೆ. ಸೊ ಈ ಮಟ್ಟಕ್ಕೆ ನೀವು ಏನಾದ್ರೂ ಚೆನ್ನಾಗ್ ಮಾಡಿದೀರಾ ಅಂದ್ರೆ ಇಟ್ ಈಸ್ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಮಾರಲಿ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಕ್ಕ ರೆಡಿನಾ? ಮಧ್ಯರಾತ್ರಿ 2 ಗಂಟೆ ಮೇಲೆ ಏನಾದ್ರು ಫೋನ್ ಬಂದ್ರೆ ಅದು ಅಕ್ಕಂದೇ ಇರತ್ತೆ. ಏನಾ ಅಕ್ಕ ಪಬ್ಲಿಸಿಟಿ ಮಾಡ್ರೋ, ಎಲ್ರಕ್ಕ ಸ್ಟಾರ್ಟ್ ಆಗತ್ತೋ ಸೆನ್ಸಾರು ಆಯ್ತಲ್ಲ, ಸರ್ಟಿಫಿಕೇಟ್ ಬರ್ತಾ ಇದೆಯಲ್ಲ, ಯಾವಾಗ್ರಕ್ಕ ಬರೋದು? ಬರ್ತದೆ ಕಾಯ್ರೋ. ಏನೋ ಕಟ್ ಮಾಡಿದ್ರು ಅಕ್ಕ, ಅದೇನೋ ಕಟ್ ಮಾಡ್ಬಿಟ್ಟವ್ರೆ, ಈಗ ಡಬ್ಬಿಂಗ್ ಮಾಡ್ಬೇಕನಕ್ಕ? ಇಲ್ಲ ಇಮಿಡಿಯೇಟ್ ಪ್ರೇಮ್ ಸರ್ ಮಗನ, ಅದು ಮಧ್ಯರಾತ್ರಿಯಲ್ಲೆಲ್ಲ ಫೋನೇ ಮಾಡಲ್ಲ ಡೈರೆಕ್ಟ್ರು. 9 ಗಂಟೆ ಮೇಲೆಲ್ಲ ಸ್ವಿಚ್ ಆಫ್. 11:15 ಗಂಟೆ ಮಗನ ಅದು ಇದು ಹೇಳಿ ಕಳ್ಸ್ಬಿಡಪ್ಪ ಅಂದ್ರು. ಅಣ್ಣ ಏನಣ್ಣ ಹೇಳ್ತಾ ಇದೀಯ, ಏನಕ್ಕೆ ಹೇಳ್ಬೇಕಣ್ಣ? ಅದು ಸೆನ್ಸಾರ್ದು ಮಗನ ಗೊತ್ತಾಗಲ್ಲ, ಹೇಳಿ ಕಳಿಸ್ಬಿಡು. ಅಣ್ಣ ಮೊಬೈಲಲ್ಲಿ ಹೇಳದ? ಹ್ಞೂ ಅಣ್ಣ. ಅಲ್ಲ ಬಾತ್ರೂಮ್ ಆಗಿದ್ದೀನಿ ಇವಾಗ, ಅಲ್ಲಿಂದನೇ ಹೇಳದ? ಹ್ಞೂ ಅಣ್ಣ. ಅಲ್ಲ ಅಣ್ಣ ಏಕೋ ಆಗಲ್ವಾ? ಮಗನೇ ಅರ್ಜೆಂಟ್ ಕಳ್ಸಪ್ಪ, ನೀನು ಪರ್ಮಿಷನ್ ತಗೋಬೇಕು. ಸರಿ ಕಣ, ಇಮಿಡಿಯೇಟ್ ಆಗಿ ಅಲ್ಲಿಂದನೇ ಕಳಿಸ್ದೆ. ಏನಣ್ಣ ಸರ್ಟಿಫಿಕೇಟ್ ಸಿಕ್ತಾ? ಮಗ ಹಂಗೆ ಡಬ್ಬಿಂಗ್ ಮಾಡ್ಬಿಡ, ಅವ್ರೇನೋ ಅವ್ರಿಗೆ ಸರಿಯಾಗಿ ಕೇಳ್ಸಿಲ್ವಂತೆ. ನೇಮ್ದೇ ಮಲ್ಗಿರೋ ನನ್ನ ಬಾತ್ರೂಮ್ ಕರೆಸ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರಲ್ಲ ಅಣ್ಣ. ಸೊ ಕೇಳಿದ್ದು ಫನ್ ಜರ್ನಿನೂ ಇದೆ, ಬೇರೆ ತರ ಜರ್ನಿನೂ ಇದೆ. ಸೊ ಇನ್ನ ನಮಗೆ ಸಿಕ್ಕಿರೋದು ಇನ್ನ 6 ದಿವಸ ಇದೆ. ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಇನ್ನು ಸಾಕಷ್ಟು ಜನಗಳ ಬಗ್ಗೆ ಮಾತಾಡೋದಿದೆ. ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಅಂದ್ರೆ ಓಪನ್ ವಾಯ್ಸ್ ಅಲ್ಲಿ ಆಕ್ಟ್ ಮಾಡಿರೋಂತ ಕ್ಯಾರೆಕ್ಟರ್ ಅದು. ಅಂದ್ರೆ ಓಪನ್ ವಾಯ್ಸ್ ಅಲ್ಲಿ ಆಕ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಮರ್ತೋಗ್ತೀವಿ ಡೈಲಾಗು. ಕರೆಕ್ಟ್, ನಾವು ಡೈಲಾಗ್ ಮರ್ತೋಗ್ತೀವಿ. ನಾವು ಸಟಲ್ಡ್ ಆಗಿ ಮಾಡ್ತಾ ಇದ್ರೆ ಸ್ವಲ್ಪ ನೆನ್ಪಿಟ್ಕೊಂಡು ಓಕೆ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ. ಇದು ಓಪನ್ ವಾಯ್ಸ್ ಅದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ 100% ಅವ್ರ ಎಫರ್ಟ್ ಕಾಣಿಸುತ್ತೆ. ಅವ್ರದೇ ಅಂತಲ್ಲ, ನಮ್ಮ ಅಕ್ಕನ ಕ್ಯಾರೆಕ್ಟರ್ನು ಮಾಡಿದ್ರೆ, ತಂಗಿ ಕ್ಯಾರೆಕ್ಟರ್ ಮಾಡಿದ್ರೆ, ಎಲ್ಲರೂ ಬಂದಿದ್ರೆ.
ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಟೆಕ್ನಿಷಿಯನ್ಸ್ ಬಗ್ಗೆನೂ ರಿಲೀಸ್ ಆದ್ಮೇಲೆ ಖಂಡಿತ ಮಾತಾಡ್ತೀನಿ, ಯಾಕೆಂದ್ರೆ ತುಂಬಾನೇ ಟೈಮ್ ಆಗತ್ತೆ. ಸೊ ಎಲ್ರೂ ಚಿತ್ರ ನೋಡಿ 30ನೇ ತಾರೀಕು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.